ಎಲ್ರಿಗೂ ನಮಸ್ಕಾರ. ನಾನು ವಿನಯ್ ರೇಮಠ್. ನಾವು ಇವಾಗ ಭೇಟಿ ಆಗ್ತಿರೋ ಕಸ್ಟಮರ್ ಹೆಸರು ಆಯಿಷಾ ಅಂತ, ಅವ್ರ ಹಸ್ಬೆಂಡ್ ಹೆಸರು ಮೊಹಮ್ಮದ್ ಫರೀದ್ ಅಂತ. ಇವರು ಚಿಕ್ಕ ವಯಸ್ಸಲ್ಲಿದ್ದಾಗ ಅವ್ರ ಅಮ್ಮವರು ಟೈಲರಿಂಗ್ ಮಾಡ್ತಿದ್ರಂತೆ. ಅದನ್ನು ನೋಡಿ ಇವ್ರಿಗೆ ಆಸಕ್ತಿ ಹೊಡ್ತು. ಅದಾದಮೇಲೆ ಇವರು ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಸ್ಟಿಚಿಂಗು ಟೈಲರಿಂಗ್ ಮಾಡ್ತಾಯಿದ್ರಂತೆ. ಅದಾದಮೇಲೆ ಇವ್ರು ಮದುವೆ ಆಯಿತು. ಇವಾಗ ಇವರು HHW ಮಿಷಿನ್ ತೊಗೊಂಡಿದ್ದಾರಂತೆ. ಅವ್ರ ಹಸ್ಬೆಂಡ್ ಸಪೋರ್ಟ್ ಎಲ್ಲ ಹೇಗಿತ್ತು, ಈಗ ಅವ್ರ ಬಿಸ್ನೆಸ್ ಎಲ್ಲ ಹೇಗೆ ನಡೀತಿದೆ ತಿಳ್ಕೊಂಡು ಬನ್ನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆಯಿಷಾ ಅಂತ. ನನ್ನ ಹಸ್ಬೆಂಡ್ ಹೆಸರು ಬಂದು ಮೊಹಮ್ಮದ್ ಫರೀದ್, ಊರು ಗಂಗಾವತಿ. ನನ್ನ ಮದುವೆ ಆಗಿ 13 ವರ್ಷ ಆಯಿತು. ಎಜುಕೇಷನ್ ಬಂದುಬಿಟ್ಟು ಸೆಕೆಂಡ್ PU ಮಾಡಿದ್ದೀನಿ. ನಾನು ಮದುವೆಗಿಂತ ಮೊದಲಿಂದನೇ ನಾನು ಟೈಲರಿಂಗ್ ಮಾಡ್ತಿದ್ದೆ. ಯಾಕಂದರೆ ನಮ್ಮ ಮಮ್ಮಿಯವರು ಮಾಡ್ತಿದ್ರು ಮನೆಯಲ್ಲೆಲ್ಲ ಕಸೂತಿ ವರ್ಕು, ಆಮೇಲೆ ಟೈಲರಿಂಗು ಎಲ್ಲ ಮಾಡ್ತಿದ್ರು. ಹಾಗಾಗಿ ಅದ್ರ ಮೇಲೆ ನನ್ನ ಇಂಟ್ರೆಸ್ಟ್ ಇದ್ದು ಮೊದಲಿಂದನೇ ನಾನು ಟೈಲರಿಂಗ್ ಮಾಡ್ತಿದ್ದೆ. ಮದುವೆ ಆಗಿ ಬಂದಮೇಲೆ ನಾನು ಇಲ್ಲಿನೂ ಟೈಲರಿಂಗ್ ಮಾಡಿದೆ. ಡ್ರೆಸ್ಸು ಬ್ಲೌಸ್ ಎಲ್ಲ ಸ್ಟಿಚಸ್ ಮಾಡ್ತಿದ್ದೆ. ಆಮೇಲೆ ಮಗ್ಗಮ್ ವರ್ಕು ಕಲ್ತಿದ್ದೆ ನಾನು ಅಲ್ಲಿ ನಮ್ಮೂರಲ್ಲಿ ಗದಗ ಅಂತ. ಅಲ್ಲಿ ಮಗ್ಗಮ್ ವರ್ಕ್ ಕಲ್ತಿದ್ದೆ. ಅದರಿಂದ ನನಗೆ ಟೈಲರಿಂಗ್ ಮೇಲೆ ಮಗ್ಗಮ್ ವರ್ಕ್ ಮೇಲೆ ಭಾಳ ಇಂಟ್ರೆಸ್ಟ್ ಇತ್ತು. ಹಾಗಾಗಿ ನಾನು ಮಗ್ಗಮ್ ವರ್ಕ್ ಇದನ್ನು ಹೇಳ್ಕೊಡ್ತೀನಿ. ಇಲ್ಲಿ ಬಂದುಬಿಟ್ಟು ಎಲ್ಲರೂ ಏನಂದರು, ಇಲ್ಲ ಮಷಿನ್ ವರ್ಕ್ ಬೇಕು ನಮಗೆ, ಮಗ್ಗಮ್ ವರ್ಕ್ ಭಾಳ ಹೆವಿ ಆಗುತ್ತೆ ಅನ್ನೋದಕ್ಕೆ ನಾನು ಮಷಿನ್ ತೊಗೊಳಕ್ಕೆ ಆಮೇಲೆ ನಮ್ಮ ಮನೆಯವ್ರಿಗೆ ಹೇಳಿದೆ. ನಮ್ಮ ಮನೆಯವರು ನನಗೆ ಸಪೋರ್ಟಿವ್ ಮಾಡಿದರು. ಆಲ್ರೆಡಿ ಒಂದು ನಾವು ತೊಗೊಂಡಿದ್ವಿ, ಆದರೆ ನಮ್ಗೆ ಅಷ್ಟೊಂದು ಅದು ಸರ್ವಿಸ್ ಅಂತ ನಮಗೆ ಸರಿ ಅನ್ನಿಸ್ಲಿಲ್ಲ. ಈ ಮಷಿನ್ ತೊಗೊಳಕ್ಕೆ ನನಗೆ ನನ್ನ ಫ್ರೆಂಡ್ ಸುನೀತಾ ಅಂತ ಅವ್ರು ಸಜೆಸ್ಟ್ ಮಾಡಿದರು. ಹಿಂಗೆ ಸಿನ್ನೂರಲ್ಲಿ ಸುನೀತಾ ಎಂಟರ್ಪ್ರೈಸಸ್ ಇದೆ, ಚೈತನ್ ಸರ್ ಅಂತ ಇದ್ದಾರೆ, ಅಲ್ಲಿ ಹೋಗ್ರಿ, ಹಿಂಗೆ ಚೆನ್ನಾಗಿ ಕೊಡ್ತಿದ್ದಾರೆ ಸರ್ವಿಸ್, ಎಲ್ಲ ಚೆನ್ನಾಗಿನೂ ಇದಾವೆ ಮಷಿನ್ ಅಂತಂದು. ಹಾಗಾಗಿ ನಾವು ನಮ್ಮ ಫ್ರೆಂಡ್ ಕರ್ಕೊಂಡು ಹೋದ್ವಿ, ಸುನೀತಾ ಎಂಟರ್ಪ್ರೈಸಸ್ಸಿಗೆ ಹೋದ್ವಿ. ಅಲ್ಲಿ ಭಾಳ ಮಷಿನ್ಗಳಿದ್ದು, ಆದರೆ ನಮಗೆ ಚೆನ್ನಾಗಿ ಅನಿಸಿದ್ದು HSW ಮಷಿನ್ನು ನಾವು ಕೇಳಿದ್ವಿ, ಸರ್ ಇದು ಹೆಂಗೆ ಅಂತ. ಸರು ಚೆನ್ನಾಗಿ ಹೇಳ್ಕೊಟ್ರು ನಮಗೆ, ಹೆಂಗೆ ಮಾಡಬೇಕು ಅಂತಂದು ಎಲ್ಲ ಚೆನ್ನಾಗಿ ಹೇಳ್ಕೊಟ್ರು. ಆಮೇಲೆ ಇದರಲ್ಲಿ ಫಿನಿಶಿಂಗ್ ಚೆನ್ನಾಗಿದೆ. ಆಮೇಲೆ ಫ್ರೇಮ್ ಸೈಜು ಕರವು ನಾವು ಹೆಂಗೆ ಬೇಕಾದರೂ ನಮಗೆ ಡಿಸೈನ್ ಹಾಕ್ಬೋದು, ಯಾವ ಟೈಪ್ ಆದರೂ ಡಿಸೈನ್ ಹಾಕ್ಬೋದು. ನಮಗೆ ಬ್ಲೌಸು ವಿತ್ ಟ್ಯಾಟೋಸ್, ಆಮೇಲೆ ಡ್ರೆಸ್ಗೆ ಎಲ್ಲ ಹಾಕಬೇಕು ಅಂತ ಹೇಳಿಕೊಟ್ರು. ಆಮೇಲೆ ನಾವು ಬುಕ್ ಮಾಡಿ 2-3 ದಿನದಲ್ಲೇ ನಮ್ಗೆ ಮಷಿನ್ ಕಳಿಸ್ಕೊಟ್ರು ಸರ್. ಆಮೇಲೆ ಮಷಿನ್ ಬಂದು ಒಂದು ದಿನ ಬಿಟ್ಟು 2ನೇ ದಿನಕ್ಕೇ ನಮಗೆ ಡೆಮೋ ಹೇಳ್ಕೊಟ್ರು, ಫಿಟ್ಟಿಂಗ್ ಎಲ್ಲ ಮಾಡಿ ಡೆಮೋ ಹೇಳ್ಕೊಟ್ರು. ಡೆಮೋನೂ ಚೆನ್ನಾಗಿ ಹೇಳ್ಕೊಟ್ರು. ಬಸು ಸರ್ ಅಂತ ಒಬ್ಬರು ಬಂದಿದ್ದರು, ಚೆನ್ನಾಗಿ ಹೇಳ್ಕೊಟ್ರು. ಆಮೇಲೆ ಫೋನ್ ಮಾಡಿದ್ರೆ ಎನಿ ಟೈಮ್ ಫೋನ್ ರಿಸೀವ್ ಮಾಡ್ತಾರೆ, ಸರ್ವಿಸ್ ಕೊಡ್ತಾರೆ. ಚೆನ್ನಾಗೇ ಬಂದಿದೆ, ವರ್ಕ್ ಆಯಿತು, ಫಿನಿಶಿಂಗ್ ಆಯಿತು, ಎಲ್ಲ ಚೆನ್ನಾಗೇ ಬಂದಿದೆ. ಹಾಗಾಗಿ ನಾನು ಸರ್ಗೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ವಿಸ್ ಅಂತ ಬಂದರೆ ಸರ್ ಕಾಲ್ ಮಾಡಿ, ಹಂಗೆ ಸಣ್ಣ ಪುಟ್ಟ ಏನಾರ ಸಮಸ್ಯೆ ಇದ್ದರೆ ಕಾಲ್ ಮಾಡಿದ ಮೇಲೆ ಸರ್ ಹೇಳ್ತಾರೆ. ಆ ಕಾಲ್ನಾಗ ಏನೋ ರೆಕಾರ್ಡಿಂಗ್ ಇದು ಗೊತ್ತಾಗಲಿಲ್ಲ ಅಂದರೆ ವಿಡಿಯೋ ಕಾಲ್ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ. ಅಕಸ್ಮಾತ್ ವಿಡಿಯೋ ಕಾಲಲ್ಲಿ ಗೊತ್ತಾಗಲಿಲ್ಲ ಅಂದರೆ 1 ಅವರಲ್ಲಿ ಡೆಮೋದವ್ರು ಬಂದುಬಿಟ್ಟು ನಮಗೆ ಸರ್ವಿಸ್ ಮಾಡಿಕೊಡ್ತಾರೆ, ಚೆನ್ನಾಗಿ ಮಾಡಿಕೊಡ್ತಾರೆ. ಮೆಟೀರಿಯಲ್ ಬಂದುಬಿಟ್ಟು ನಾವೆಲ್ಲ ಸುನೀತಾ ಎಂಟರ್ಪ್ರೈಸಸ್ಸಲ್ಲೇ ತೊಗೊಳ್ಳೋದು. ಹಂಗೆ ಏನಾರ ಬೇಕಂದರೆ ಸರ್ ಹಿಂಗಾಗಿದೆ, ಥ್ರೆಡ್ ಖಾಲಿ ಆಗಿದ್ದಾವೆ, ಆಮೇಲೆ ನಮಗೆ ಸ್ಪ್ರೇ ಇಲ್ಲ, ಹಿಂಗೇನೋ ಮಷಿನರಿ ಐಟಮ್ ಬೇಕು ಅಂತಂದರೆ 1 ಅವರಲ್ಲಿ 2 ಅವರಲ್ಲಿ ನಮಗೆ ಬಸ್ಗೆ ಇಟ್ಟು ಕಳಿಸ್ಬಿಡ್ತಾರೆ. ಇದರಲ್ಲಿ ಫ್ಯೂಚರ್ ಬಂದುಬಿಟ್ಟು ಲೆಕ್ಕಕ್ಕೆ ಇರಂಗಿಲ್ಲ, ಇಂಚಸ್ ಲೆಕ್ಕಕ್ಕೆ ತೋರಿಸುತ್ತೆ. ನಮ್ಮದು ಇವಾಗ ಬ್ರಾಡ್ ಎಷ್ಟಿದೆ ಎಷ್ಟಿಲ್ಲ ಅಂತಂದು ನಾವು ಇಂಚಸ್ ಲೆಕ್ಕಕ್ಕೇ ಇಟ್ಕೋಬೇಕಾಗತ್ತೆ. ಅದರಲ್ಲಿ ಇಂಚಸ್ ಲೆಕ್ಕಕ್ಕೇ ಇದೆ. ಬೇರೆ ಮಷಿನಲ್ಲಿ ಇಂಚಸ್ ಲೆಕ್ಕಕ್ಕೆ ಐತೋ ಇಲ್ಲ ಗೊತ್ತಿಲ್ಲ, ಇದರಲ್ಲಂತೂ ಇಂಚಸ್ ಲೆಕ್ಕಕ್ಕಿದೆ. ಆಮೇಲೆ ಬಂದುಬಿಟ್ಟು ನಾವು ಫ್ರೇಮು ಹೆಂಗಾದ್ರೂ ನಾವು ಯಾವ ಕಡೆ ಬೇಕಾದರೂ ಮೂವ್ ಮಾಡ್ಕೋಬೋದು. ಆಮೇಲೆ ಕಟರ್ ಬಂದುಬಿಟ್ಟು ಇದರಲ್ಲಿ ಆಪ್ಷನ್ನಲ್ಲೇ ಇದೆ. ಮೇನಲ್ಲಿ ಒತ್ಬಿಟ್ರೆ ಕಟರ್ ತಾನೇ ಕಟರ್ ಆಗುತ್ತೆ. ಆಮೇಲೆ ಸೂಜಿ ನಾವು ನೀಡಲ್ಲು ಎಲ್ಲಿ ಓಡ್ತಾ ಇದೆ ನಮ್ಮದು ಡಿಸೈನು, ಎಲ್ಲಿ ಹಾಕ್ತಾ ಇದೆ ಅನ್ನೋದನ್ನು ಇಲ್ಲಿ ಲೈಟ್ ಕೊಟ್ಟಾರೆ. ಅದೊಂದು ಆಪ್ಷನ್ ಚೆನ್ನಾಗಿದೆ. ಇಲ್ಲೇ ಅಕಸ್ಮಾತ್ ಏನಾರ ಡಿಸೈನ್ ಜಂಪ್ ಆದರೆ ನಾವು ಇಲ್ಲೇ ಅದು ಜಂಪ್ ಆಗಿದೆ ಡಿಸೈನ್ ಅಂತ ನಾವು ವಾಪಸ್ ಸೆಟ್ ಮಾಡ್ಕೋಬೋದು. ವರ್ಕ್ ಫಿನಿಶಿಂಗ್ ಬಂದುಬಿಟ್ಟು ಭಾಳ ಚೆನ್ನಾಗಿದೆ. ಆಮೇಲೆ ಸಿಂಪಲ್ ಬ್ಲೌಸ್ ಅಂದರೆ ಸಿಂಪಲ್ ವರ್ಕ್ ಅಂದರೆ ನಾನು 3 ರಿಂದ 4 ಹಾಕ್ತೀನಿ ಒಂದು ದಿನಕ್ಕೆ. ಗ್ರ್ಯಾಂಡ್ ಅಂದರೆ 2 ಹಾಕ್ತೀನಿ.
ಆಮೇಲೆ ನಮ್ಮ ಕಸ್ಟಮರ್ ಎಲ್ಲ ವರ್ಕ್ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಇನ್ನೂ ನನಗೆ ಜಾಸ್ತಿ ವರ್ಕ್ ಬರ್ತಾ ಇದೆ. ಈ ಮಷಿನ್ HSW ಮಷಿನ್ ತೊಗೊಂಡ್ಮೇಲೆ 1.5 ತಿಂಗಳಿಗೆ ನನ್ನ ಫ್ರೆಂಡ್ ನೋಡೋಕ್ಕಂತ ಬಂದಿದ್ದರು, ಸೊಲ್ಲಾಪುರದವರು, ಗಿರಿಜಾ ಅಂತ. ನಾನು ತೊಗೊಂಡು ವರ್ಕ್ ಫಿನಿಶಿಂಗ್ ಇದೆ ಅಂದರೆ ಅವರು ಟೈಲ್ರು ಪಾಪ, ಅವರು ಟೈಲ್ರು. ನಾನು ತೊಗೊಂಡ್ಮೇಲೆ ನಮ್ಮ ಕಡೆನೂ ಈ ಟೈಪ್ ಇಲ್ಲ, ಆದರೆ ಹಾಕೋ ಥರ ಆದರೆ ಮಾಡಿಕೊಡೋರು ಇಲ್ಲ. ನಾನು ತೊಗೊತೀನಿ, ನನಗೂ ಕೊಡಿಸಂದಿದ್ದಕ್ಕೆ ನಾನು ಮತ್ತೆ ಚೈತನ್ಯ ಸರ್ಗೆ ಭೇಟಿ ಮಾಡಿಸಿ ಸಿನ್ನೂರಿಗೆ ಹೋಗಿ ಅವ್ರಿಗೂ ನೋಡಿ ಮಷಿನ್ ಬಗ್ಗೆ ಎಲ್ಲ ಡೆಮೋ ಕೊಡಿಸಿ, ಆಮೇಲೆ 1.5 ಮಂತಲ್ಲಿ ಅವ್ರಿಗೂ ನಾನು ಸೊಲ್ಲಾಪುರದಲ್ಲಿ ಮಷಿನ್ ಕೊಡಿಸಿದೆ. ಅವರು ತೊಗೊಂಡ್ರು ಸಿನ್ನೂರಲ್ಲಿ. ಅವರು ಭಾಳ ಫಿನಿಶಿಂಗ್ ಚೆನ್ನಾಗಿದೆ ಅಂತಂದು ಹೇಳ್ತಿದ್ದಾರೆ. ಸೊಲ್ಲಾಪುರ ಮಠನೂ ಡೆಮೋ ಗಿಮೋ ಎಲ್ಲ ಮತ್ತು ಸರ್ವಿಸ್ ಎಲ್ಲ ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ. ಅಂದರೆ ಊರು ದೂರ ಆಗುತ್ತೆ, ಆದರೆ ಸರ್ ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ. ಥ್ರೆಡ್ ಫಿನಿಶಿಂಗು ಚೆನ್ನಾಗಿದೆ ಅಂತ ನಾನು ಥ್ರೆಡ್ ಮಾಡ್ತಿದ್ದೀನಿ ಇವಾಗ. ನನಗೆ ಬೀಡ್ಸ್ ಮಷಿನ್ ತೊಗೊಳೋದೂ ಇದೆ ಫ್ಯೂಚರಲ್ಲಿ. ನಾನು ಬಿಡ್ಸ್ ಮಿಷಿನ್ ತೊಗೋಬೇಕು ಅಂದ್ಕೊಂಡಿದ್ದೀನಿ, ಯಾಕಂದ್ರೆ ಅಲ್ಲಿ ಹೋಗಿ ನೋಡಿದ್ದೀನಲ್ಲ. ಫಸ್ಟು ಥ್ರೆಡ್ ತೊಗೊಳ್ಳೋಣ, ಚೆನ್ನಾಗಾದರೆ ಬಿಡ್ಸ್ ತೊಗೊಳ್ಳೋಣ ಅಂತ. ಇವಾಗ ಬೀಡ್ಸ್ ಮಷಿನ್ನು ತೊಗೋಬೇಕು ಅಂದ್ಕೊಂಡಿದ್ದೀನಿ. ಆಮೇಲೆ ನೀವು ಯಾರಾದರೂ ತೊಗೋಬೇಕಂದ್ರೆ ಸಿನ್ನೂರಲ್ಲಿ ಸುನೀತಾ ಎಂಟರ್ಪ್ರೈಸಸಲ್ಲಿ ಚೈತನ್ಯ ಸರ್ ಅಂತ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಮಷಿನ್ ತೊಗೊಳ್ರಿ, ದುಡೀರಿ, ಚೆನ್ನಾಗಿದೆ ಎಲ್ಲ. ಥ್ಯಾಂಕ್ ಯು.